ಹಾವೇರಿ ತಾಲೂಕಿನ ಸಂಗೂರು ಗ್ರಾಮದ ರೈತ ಹೇಮಣ್ಣ ಹೆಗ್ಗಣ್ಣನವರ್ ಎಂಬ ರೈತ 5.5 ಎಕರೆ ಜಮೀನಿನಲ್ಲಿ ಕಬ್ಬನ್ನು ಹಾಕಿದ್ರು. ಆದರೆ ಜಮೀನಿನಲ್ಲಿ ಹಾದುಹೋದ ವಿದ್ಯುತ್ ತಂತಿಗಳು ಸ್ಪರ್ಶಿಸಿ ಕಬ್ಬು ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದ ಕಬ್ಬು ಕಣ್ಣೆದುರೇ ಸುಟ್ಟು ಭಸ್ಮವಾಗಿದೆ. ಇದರಿಂದ ರೈತ ಹೇಮಣ್ಣ ಹೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆಕ್ರೋಶ ಹೊರಹಾಕಿದ್ದಾರೆ. ಹೆಸ್ಕಾಂ ಸಿಬ್ಬಂದಿ ವಿದ್ಯುತ್ ಕಂಬಗಳು, ವಿದ್ಯುತ್ ತಂತಿಗಳ ನಿರ್ವಹಣೆ ಸರಿಯಾಗಿ ಮಾಡಿಲ್ಲ. ಹೆಸ್ಕಾಂ ಇಲಾಖೆಯು ಸೂಕ್ತವಾದ ಪರಿಹಾರವನ್ನು ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಹಾವೇರಿ ತಾಲೂಕು ಸಂಗೂರು ಗ್ರಾಮದಲ್ಲಿ ಮೊನ್ನೆ KBಯಿಂದ ಲೈನ್ ಹರಿದು ಬಿದ್ದು ಇಲ್ಲಿ 6 ಎಕರೆ ಕಬ್ಬಿನ ಹೊಲ ಸುಟ್ಟಿದ್ದಾವೆ. ಈ KB ಪ್ರತಿ ವರ್ಷವೂ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿರ್ತೀವಿ. ಈಗ ಅಲ್ಲಿ ಈ ಏರಿಯಾದಲ್ಲಿ ಕಬ್ಬು ಇರೋದ್ರಿಂದ ಲೈನ್ ಎಳೋದು ಅಲ್ಲಿ 30-40 ವರ್ಷದ ಹಿಂದೆ ಲೈನ್ ಅದಾವು. ಅವೆಲ್ಲ ವೀಕ್ ಆಗ್ಯಾವ ತಂತಿ ಮತ್ತು ಕಂಬ ಸಹಿತ ಸಿಮೆಂಟ್ ಎಲ್ಲ ಹಾಕಿ ಉದುರೆ ಬೇರೆ ಕಂಬದಾಗಿಂದ ಸಿಮೆಂಟಿನ ಕಂಬ ಓಟು ಉದುರೆ ಬೇರೆ ಅದರಾಗಿಂದ ಕಬ್ಬು ನಷ್ಟ ಕಾಣಿಸ್ತೈತಿ. ಆ ಪರಿಸ್ಥಿತಿಯಲ್ಲಿ KB ಲೈನ್ ಕಟ್ ಆಗಿ ಸರ ಕಿಡಿ ಬಿದ್ದು ಬ್ಯಾಗ್ ಎತ್ತಿದೆ ಸರ ಬೆಂಕಿ. 2 ಎಕರೆ 31 ಗುಂಟೆ 1 ಸರ್ವೆ ನಂಬರು, 28ನೇ ಸರ್ವೆ ನಂಬರ್ನ 3 ಎಕರೆ, ಒಟ್ಟು 5 ಎಕರೆ 31 6 ಎಕರೆ ಸುಟ್ಟೈತೆ ರೀ. 1 ಎಕರೆಗೆ 60ರಿಂದ 70 ಸಾವಿರ ರೂಪಾಯಿ ಖರ್ಚು ಮಾಡ್ತೇವೆ ಗೊಬ್ಬರ ಬೀಜ ಅಂದರೆ. ಆಮ್ಯಾಗ ಶುಗರ್ ಫ್ಯಾಕ್ಟ್ರಿಯವರು 3,150 ರೂಪಾಯಿ ಕೊಡ್ತಿದ್ದಾರೆ. ಅದ್ರಾಗ ಈಗ 1 ಟನ್ನಿಗೆ 25% ಸೂಟ್ ಮಾಡ್ತಾರೆ ಈಗ ಸುಟ್ಟಿದ ಕಬ್ಬಿಗೆ.